ಧನರಾಜ್, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ್ದು. ಇನ್ನ ಮುಂದೆ ನೋಡು ಈ ಧನರಾಜನ ಚಾಣಕ್ಯತನ. ನೀನು ಬಯಸಿದ ಚೆಲುವೆ ಕಣ್ಣು ಕಾಣದ ಕುರುಡಿ. ಆ ಕುರುಡಿಯನ್ನು ಪ್ರತಾಪ್ ತಿರಸ್ಕರಿಸುತ್ತಾನೆ. ಆಗ ಅವಳ ಶೀಲ ನಿನಗೆ ಎಡೆಯಾಗುವುದು. ಆಗ ನೆಮ್ಮದಿಯ ನೆಲೆಯಾಗುವುದು ನಿನ್ನ ಅಂತರಾತ್ಮ. ಧನರಾಜ್, ಆ ಪ್ರತಾಪ್ ಪ್ರಶಾಂತರ ಬಾಳು ಛಿದ್ರವಾಗಬೇಕು. ಸತೀಶನ ಬಾಳು ಕಣ್ಣೀರಿನ ಗೋಳಾಗಬೇಕು. ಅದನ್ನೆಲ್ಲ ನಾನು ನೋಡಿ ನಕ್ಕು ನಲಿಯಬೇಕು. ಆ ಕಾಲ ದೂರ ಉಳಿದಿಲ್ಲ ಚಕ್ರ. ನಾವು ಹೂಡಿದ ಈ ಮಾಯಾಜಾಲದಲ್ಲಿ ಆ ನಮ್ಮ ವೈರಿಗಳು ಸಿಕ್ಕು ಬೂದಿ ಆಗಲೇಬೇಕು. ಹಾಗಾದರೆ ನಮ್ಮ ಮುಂದಿನ ಕಾರಸ್ಥಾನ ಪ್ರತಾಪನ ಬಾಳಿಗೆ ಬೆಂಕಿ. ಮಿಸ್ಟರ್ ಧನರಾಜ್, ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಸರಿಯಾದ ಸಮಯಕ್ಕೆ ಬಂದಿರಿ ಇನ್ಸ್ಪೆಕ್ಟರ್. ನೀವು ಸ್ವಲ್ಪ ತೆಗೆದುಕೊಳ್ಳಿ. ನಾನು ಕುಡಿಯಲು ಬಂದಿಲ್ಲ ಕಣಲು, ನಿಮ್ಮನ್ನು ಕುಡಿಸಲು ಬಂದಿದ್ದೇನೆ. ಧನರಾಜ್, ಯು ಆರ್ ಅಂಡರ್ ಅರೆಸ್ಟ್. ಪ್ರತಾಪ್, ಯಾರು ಎದುರುಗಡೆ ಮಾತನಾಡುತ್ತೆಂದು ಮೊದಲ ತಿಳಿದುಕೋ. ಗೊತ್ತು ಕಣಲೇ, ನೀನೊಂದು ಕಂತ್ರಿ ನಾಯಿ ಅಂತ. ಕಾರಣ ತೋರಿಸಬೇಕಾ? ಕಾರಣ ತೋರಿಸಲು ನೀವು ಮಾಡಿದ ಹೀನ ಕೃತ್ಯಗಳು ಒಂದಾ ಎರಡ? ಮೊದಲು ನಿಮ್ಮನ್ನು ಒದ್ದು ಒಳಗೆ ಹಾಕಿ ಆಮೇಲೆ ನಿನಗೆ ತೋರಿಸುತ್ತೇನೆ ಕಾರಣವನ್ನು. ನಿಲ್ಲು. ನನ್ನ ತಮ್ಮ ಲಕ್ಷ್ಮಣ ಪವಿತ್ರ ಸೀತೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿದೆಯಲ್ಲ, ಮಾಡು. ಈಗ ಏನು ಹೇಳುವೆ? ಲೇ, ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಹಚ್ಚುವ ಸಲುವಾಗಿ ನೀವು ಯಾವುದೇ ಕುತಂತ್ರ ಹೂಡಿದರೂ ಈ ಅಣ್ಣ ತಮ್ಮಂದಿರನ್ನು ಎಂದಿಗೂ ನಿನ್ನಿಂದ ಬೇರೆ ಮಾಡಲು ಸಾಧ್ಯವಿಲ್ಲ. ಲಕ್ಷ್ಯದಲ್ಲಿಟ್ಟುಕೋ. ಪ್ರತಾಪ್, ನನ್ನ ಮಾತು ನಂಬು. ನೀನು ತಿಳಿದ ಹಾಗೆ ಪವಿತ್ರ ಪತಿವ್ರತೆ ಅಲ್ಲ, ಸಿಕ್ಕವರ ಜೊತೆ ಚಕ್ಕಂದ ಆಡುವ ಸೂಳೆ. ಮಚ್ಚ ಬಾಯಿ, ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಸುಟ್ಟು ಬಿಡಬೇಕು. ಸುಮ್ಮನೆ ಎದುರು ಹಾಕಿಕೊಂಡು ಈ ಪುಂಡರ ಗಂಡೇಟಿಗೆ ಬಲಿಯನಾಗಬೇಡ ಇನ್ಸ್ಪೆಕ್ಟರ್. ನಿನ್ನಂತ ಸೂಳೆ ಮಕ್ಕಳಿರುವವರೆಗೂ ಸೂಳೆ ತನ್ನ ಚಟ ಯಾವತ್ತು. ನಮ್ಮಂಥವರು ಗುಂಡೇಟಿಗೆ ಬಲಿಯಾದರೆ ನಿಮ್ಮಂಥವರು ಸೂಳೆ ಚಟಕ್ಕೆ ಬಲಿಯಾಗುತ್ತಿದ್ದಾರೆ ಈ ಸಮಾಜದಲ್ಲಿ. ಚಕ್ರ, ನಾಳೆನೆ ಆ ಕುರುಡಿ ಪವಿತ್ರ ಜೊತೆ ಈ ಇನ್ಸ್ಪೆಕ್ಟರ್ ಮದುವೆ. ವೇಳೆ ಇದ್ದರೆ ಅಕ್ಷತೆ ಹಾಕಿ ಊಟ ಮಾಡಿಕೊಂಡು ಹೋಗು. ನಾಳೆ ಇದೇ ವೇಳೆಗೆ ಧನರಾಜ್ ಇರುತ್ತಾನೆ, ನೆನಪಿಟ್ಟಿಕೋ. ಅದು ನಿಮ್ಮ ಬಂದಿಲ್ಲಂದ್ರೂ ಕೂಡ ಸಾಧ್ಯವಿಲ್ಲ. ಹೋಗು ಹೋಗು ಇನ್ಸ್ಪೆಕ್ಟರ್, ನಿನಗೇನು ಗೊತ್ತು?
ನಿನ್ನ ಮನೆ ಮಶಾನ ಹಾಗೆ ಮಾಡದೆ ಹೋದರೆ ನನ್ನ ಹೆಸರು ಚಕ್ರತೀರ್ಥನೇ ಅಲ್ಲ. ನಾಳೆ ಇದೇ ವೇಳೆಗೆ ಧನರಾಜ್ ನನ್ನ ಹತ್ತಿರ ಇರುತ್ತಾನೆ. ಇದೇ ಈ ಚಕ್ರತೀರ್ಥನ ಸ್ಪೆಷಲ್.